ತಾವೆಲ್ಲ ಯುವಕರು, ಹಿರಿಯರು, ತಾಯಂದಿರು ಎಲ್ಲ ಹಿರಿಯರೆಲ್ಲ ಸೇರಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ಕೂಡ ನನ್ನ ಕೈಯಲ್ಲಿ ರಾಮಲಿಂಗಾರೆಡ್ಡಿ ಉದ್ಘಾಟನೆ ಮಾಡಿಸಿದ್ದೀವಿ. ಪುನೀತ್ ರಾಜ್ಕುಮಾರ್ ನನ್ನ ಒಬ್ಬ ಆಪ್ತಿಯ ಸ್ನೇಹಿತ, ಸರಳತೆಗೆ ಒಬ್ಬ ಹೆಸರಾದಂತ ಒಬ್ಬ ಮೇರು ನಾಯಕ. ನಾನು ಅವರು ಅಕ್ಕಪಕ್ಕ ಮನೇನೆ ಎಲ್ಲ ಎಷ್ಟೋ ಜನ ಗೊತ್ತಿರ್ಬೇಕು, ಪಕ್ಕದಲ್ಲೇ ನಾವು ವಾಸ ಮಾಡ್ಕೊಂಡಿದ್ವಿ. ಈಗ ಅವ್ರ ಕುಟುಂಬ ಅಲ್ಲೇ ಇದೆ, ಒಳ್ಳೆ ಸಂಭಾವಿತವಾದಂತಹ ಕುಟುಂಬ, ಅವರ ಮನೆ ಹೇಳಬೇಕು ಕೂಡ. ನಾನು ಅವ್ರಿಗೆ ಹೇಳಿದೆ, ಮಾಮ ನಮ್ಮ ಎಲ್ಲ ಸೇರಿ ಈ ದೇಶಕ್ಕೆ ನೀನು ಕೂಡ ಕೊಡುಗೆ ಮಾಡಬೇಕು. ಇಲ್ಲ, ನನ್ನ ಯಜಮಾನರ ದಾರಿಲೇ ನಾನು ಇರ್ತೀನಿ ಅಂತ ಪಾಪ ಹೆಣ್ಮಗಳು ಹೇಳಿದ್ವಿ. ಇಲ್ಲ ಅಂದ್ರೆ ಇವತ್ತು ನಾನು ಅವ್ರಿಗೆ MLC ಮಾಡಬೇಕು ಅಂತ ಆಲೋಚನೆ ಮಾಡಿದ್ವಿ. ಅದ್ ಬಿಡಿ, ಅದಕ್ಕೆ ಚರ್ಚೆ ಮಾಡೋದು ಬೇಡ. ಪಾಪ ಬಹಳ ಗೌರವದಿಂದ ಇವತ್ತು ಅವರ ಅಭಿಮಾನಿಗಳನ್ನೆಲ್ಲ ಕಾಪಾಡ್ತಾ ಇದ್ದಾರೆ. ಶಿವರಾಜ್ ಕುಮಾರು ಅಷ್ಟೇ ಬಹಳ ಅಭಿಮಾನದಿಂದ ಅವರ ಕುಟುಂಬದ ಗೌರವವನ್ನು ಕೂಡ ಕಾಪಾಡ್ತಾ ಇದ್ದಾರೆ. ನೀವೆಲ್ಲ ಸೇರಿ ಅವರ ಪುತ್ಥಳಿಯನ್ನ ಇಲ್ಲಿ ಮಾಡಿರೋದು ಬಹಳ ಸಂತೋಷ ತಂದಿದೆ. ಅವ್ರಿಗೆ ಎಲ್ಲ ಮಾನವೀಯತೆ ಬಗ್ಗೆ ಹೆಚ್ಚಿಗೆ ಮೆರೆದಂತು. ಇವತ್ತು ಬೆಂಗಳೂರು ನಗರ ಗ್ರೇಟರ್ ಬೆಂಗಳೂರು ಆಗಿದೆ, 5 ಕಾರ್ಪೊರೇಷನ್ ಆಗಿದೆ. 2ನೇ ತಾರೀಕಷ್ಟೊತ್ತಿಗೆ ಹೊಸ ಕಚೇರಿಗಳನ್ನ ಪ್ರಾರಂಭ ಮಾಡ್ತೀವಿ. ನಿಮ್ದು ದಕ್ಷಿಣ ಭಾಗಕ್ಕೆ ಹೆಚ್ಚಿಗೆ ಸೇರಿದೆ. ರಾಮಲಿಂಗಾರೆಡ್ಡಿ ಅವರು ನಿಮ್ನೆಲ್ಲ ನೋಡ್ಕೊಳ್ತಾರೆ, ನಿಮ್ಗೆಲ್ಲ ಸಹಕಾರ ಕೊಡ್ತಾರೆ. ಇಲ್ಲಿ ಶ್ರೀನಿವಾಸ್ ಅವರ ಬಾಬು ಮತ್ತು ನಮ್ಮ ಪ್ರಮೋದ್ ಅವ್ರಿಗೆಲ್ಲ ಏನ್ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ ಅಂದ್ರೆ, ಈ ಕ್ಷೇತ್ರದ ಜವಾಬ್ದಾರಿ ನಮ್ಮ ಪ್ರಮೋದ್ ಶ್ರೀನಿವಾಸ್ ಅವರ ಮುಖಂಡತ್ವದಲ್ಲಿ ಮುಂದಕ್ಕೆಲ್ಲ ಕಾರ್ಯಕ್ರಮಗಳ ನಡೀತಿದೆ. ಒಬ್ಬ MLA ಕೊಡುವಂತ ಜಾಗನ ನಾವು ಅಧ್ಯಕ್ಷನಾಗಿ ಮಾಡಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರುಸಿ ಅವರ ಮುಖಂಡತ್ವವನ್ನು ಇವತ್ತು ನಾವು ಕೊಟ್ಟಿದ್ದೇವೆ. ಶ್ರೀನಿವಾಸ್ ಅವರ ಮಾರ್ಗದರ್ಶನ, ಪ್ರಮೋದ್ ಅವರ ನಾಯಕತ್ವ, ಇವೆರಡೂ ಕೂಡ ನಡೀತದೆ. ಅದಕ್ಕೆಲ್ಲ ಹಿರಿಯರೆಲ್ಲ ಸಹಕಾರವನ್ನ ಕೊಡಲೇಬೇಕು. ಯಾವ ಕನ್ಫ್ಯೂಷನ್ ಬೇಡ. ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮಾತಾಡ್ತಾ ಇರೋಂಥ ಮಾತು ಇದು ಎಲ್ಲ ನಿಮ್ಮ ತಲೆಯಲ್ಲಿ. ಇವತ್ತು ಗ್ರೇಟರ್ ಬೆಂಗಳೂರು ಚುನಾವಣೆ ನಡೀತದೆ. ಈ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ನಿಮ್ಮ ಏನು ಪವರ್ ಇದೆ, ಏನ್ ಶಕ್ತಿ ಇದೆ, ಏನ್ ಬದಲಾವಣೆನ ತರಬೇಕು ಅಂತ ತೀರ್ಮಾನ ಮಾಡಿದ್ದೀರಿ, ಆ ಸಂಕಲ್ಪವನ್ನು ಮಾಡಿ ತಾವು ಮಾಡಬೇಕು. ನೀವು ಜನರ ಹತ್ರ ಹೋಗ್ಬೇಕು, ಜನರ ವಿಶ್ವಾಸ ತೆಗೆದುಕೊಳ್ಬೇಕು. ಎಲ್ಲೆಲ್ಲೋ ಎಂತೆಂತ ಬದಲಾವಣೆ ಆಗೋಯ್ತದೆ. ನಿಮ್ಮಲ್ಲಿ ಏನು ಬದಲಾವಣೆ ಆಗೋದೇನು ಕಷ್ಟ ಅಲ್ಲ. ನೀವು ಸ್ಥಳೀಯರು, ಯಾರು ನೀವು ಲೋಕಲ್. ನಿಮ್ಮ ಸ್ವಾಭಿಮಾನದ ಪ್ರಶ್ನೆ ಇದೆ. ನೀವು ನಿಮ್ಮ ಕ್ಷೇತ್ರವನ್ನ ಸ್ಥಳೀಯರಿಗೆ, ಮುಂದಕ್ಕೆ ಕಾರ್ಪೊರೇಷನ್ಗೆ ನಾವು ಕೊಡುವಂತ ಎಲ್ಲ ಅಭ್ಯರ್ಥಿಗಳನ್ನ ನೀವೆಲ್ಲ ಗೆಲ್ಲಿಸುವಂತ ಕೆಲಸವನ್ನ ತಾವೆಲ್ಲ ಸೇರಿ ಮಾಡಬೇಕು. ಇವತ್ತು ಹೆಣ್ಮಕ್ಳು ಗೃಹಲಕ್ಷ್ಮಿ ಹಣದಿಂದ ಈಗ ತಾನೇ ಒಂದು ಕ್ಯಾಂಟೀನ್, ಗೃಹಲಕ್ಷ್ಮಿ ಕ್ಯಾಂಟೀನ್ ಪ್ರಾರಂಭ ಮಾಡಿದ್ದಾರೆ. ಬಹಳ ಸಂತೋಷ. ಆ ನನ್ನ ಸೋದರಿಗೆ ನನ್ನ ಅಭಿನಂದನೆಗಳು. ದೋಸೆ ಹಾಕ್ತಾ ಇದ್ರು, ಇನ್ನ ಕೊಡಲಿಲ್ಲ ದೋಸೆ. ಬಹಳ ಸಂತೋಷ. ನಾನು ರಾಮಲಿಂಗಾರೆಡ್ಡಿ ಅವರು ಅದನ್ನು ಉದ್ಘಾಟನೆ ಮಾಡಿಬಿಟ್ಟು ಇಲ್ಲಿ ಬಂದಿದ್ದೇವೆ. ಇವತ್ತು ಅವರು ಭಗವಂತ ಅವ್ರಿಗೆ ಹೆಚ್ಚಿಗೆ ಆಯುಷ್ಯ, ಆರೋಗ್ಯ, ಸೇವೆ ಮಾಡೋಂಥ ಶಕ್ತಿ ಕೊಡ್ಲಿ ಅಂತ ಹೇಳಿ
ನಾನು ರಾಮಲಿಂಗಾರೆಡ್ಡಿ ಅವರು ಬಂದು ಇಲ್ಲಿ ಆಶೀರ್ವಾದ ಮಾಡಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ. ಇವತ್ತು ನೀವೆಲ್ಲ ಇಡೀ ಕ್ಷೇತ್ರದ ಜನತೆ, ಕಾರ್ಯಕರ್ತರು, ನೀವೆಲ್ಲ ಇನ್ನ 2.5 ವರ್ಷ ನೀವು ಯಾರು ನಿದ್ರೆ ಮಾಡಬಾರ್ದು. ಹಗಲು ರಾತ್ರಿ ಹೋರಾಟ ಮಾಡಬೇಕು. ನಿಮ್ಮ ಮನೆಗೆ ಬಾಗಿಲಿಗೆ ಅಧಿಕಾರ ಬರ್ತಿದೆ. ಕಾಂಗ್ರೆಸ್ ಎಮ್ಮೆಲ್ಯೆ ಮುಂದಕ್ಕೆ 14 ನಗರದಲ್ಲಿ ಆಗೋದು ಖಚಿತ ಅಂತ ನಾನು ಹೇಳಿದ್ದೀನಿ. ಸೊ ಆತ್ಮವಿಶ್ವಾಸದಿಂದ ತಾವೆಲ್ಲ ಮುನ್ನಡಿಬೇಕು ಅಂತ ಹೇಳಿ ನಿಮ್ಮನ್ನೆಲ್ಲ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಿ. ಮನೋರಂಜನೆ ಕಾರ್ಯಕ್ರಮ ಇದೆಯಾ? ಮನೋರಂಜನೆ ಕಾರ್ಯಕ್ರಮನೂ ಇದೆಯಂತೆ. ಸ್ಟೇಜ್ ಎಲ್ಲ ಅಳ್ಳಾಡ್ತಾ ಇದ್ದೀವಿ, ಜಾಸ್ತಿ ದಿನ ಸೇರ್ಬಿಟ್ಟಿವಿ. ಆದ್ರೂ ಚಿಂತೆ ಇಲ್ಲ. ಮತ್ತು ಶ್ರೀನಿವಾಸು, ಪ್ರಮೋದ್ ಮತ್ತು ಅವರ ತಂಡ ಮತ್ತು ನನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಸೇರಿ ಒಳ್ಳೆ ಕೆಲಸ ಪ್ರಾರಂಭ ಮಾಡಿದಿರಿ. ಮುಂದುವರಿಸಿ. ನಮ್ಮ ಸರ್ಕಾರ ನಿಮ್ಮ ಜೊತೆ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.